ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷ ಅಂದರೆ ಸ್ವಲ್ಪ ನನ್ನ ಬಗ್ಗೆ ಎಲ್ಲ ಶೇರ್ ಮಾಡಬೇಕು, ಅದಕ್ಕೋಸ್ಕರ ದೇವ್ರದ್ದು ವಿಡಿಯೋ ಹಾಕಿದ್ದೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನಿಜವಾಗ್ಲೂ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಯಾಕಂದರೆ 400+ ಆಗಿದೆ. ಆ್ಯಕ್ಚುಲಿ ಯೂಟ್ಯೂಬರ್ಸ್ಗೆ 400+ ಅಂದರೆ ಅದು ನನ್ನ 3 ತಿಂಗಳಲ್ಲಿ ಅದು ಏನೋ ಒಂದು ಸಾಧನೆ ಮಾಡಿದ ಥರ ಆಗಿಬಿಟ್ಟಿದೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆ ಅಂದರೆ ಈ ತುಂಬ ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ಟಿದ್ದಾರೆ, ಎಲ್ಲ ಥರ ರೆಸಿಪಿಗಳು ಬಂದಿದೆ, ಎಲ್ಲರೂ ಬಂದಿದ್ದಾರೆ, ಎಲ್ಲ ಆಗಿದೆ. ಈಗ ಹೊಸ್ದಾಗಿ ಬರೋರಿಗೆ ತುಂಬ ಕಷ್ಟ ಇದೆ. ಅದರಲ್ಲೂ ಕೂಡ ಮನೇಲಿ ಸಪೋರ್ಟ್ ಇಲ್ಲ ಅಂದ್ರಂತೂ ಯಾರೂ ಮಾಡೋಕ್ಕಾಗಲ್ಲ. ನನಗಂತೂ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡಿದರು. ನನ್ನ ಫ್ರೆಂಡ್ಸು ಅಷ್ಟೇ. ನಾನು ವಾಯ್ಸ್ ಕೊಡೋಕ್ಕೆ ತುಂಬ ಭಯ ಬೀಳ್ತಿದ್ದೆ, ನನ್ನ ವಾಯ್ಸ್ ಚೆನ್ನಾಗಿರಲ್ಲ, ನಮ್ಮದು ಹಾಸನ ಲ್ಯಾಂಗ್ವೇಜು, ಅಯ್ಯೋ ಎಲ್ಲಿ ಬೇರೆಯವರು ಅಂತ ಹೇಳೋಕ್ಕಾಗಲ್ಲ, ನಮ್ಮವರೇ ಆಡ್ಕೋತಾರೆ, ಅಯ್ಯೋ ಇದಾ ವಾಯ್ಸು, ಈ ಅಡುಗೆನ ಆ ರೀತಿ ಎಲ್ಲ ಥಿಂಕ್ ಮಾಡ್ಕೊಂಡು ಇವತ್ತಿಗೂ ನಮ್ಮವರೇ ಹತ್ರದವರೇ ಇವತ್ತಿಗೂ ಸಬ್ಸ್ಕ್ರೈಬ್ ಆಗಿಲ್ಲ. ನನ್ನ ವೀಡಿಯೋ ಅನ್ನೋದು ಗೊತ್ತಿದೆ, ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ. ನನಗೆ 400 ಸಬ್ಸ್ಕ್ರೈಬ್ ಆಗಿದ್ದಿದೆಯಲ್ಲ, ಸಿಕ್ಕಾಬಟ್ಟೆ ಖುಷಿಯಾಗಿದೆ. ಬಟ್ 400 ಜನನ ನೋಡಬೇಕು ಅನ್ನೋದೇನಿಲ್ಲ, ಪಾಪ ಒಬ್ರಿಗೆ ಗೊತ್ತಿರುತ್ತೆ. ವಾಯ್ಸ್ ಕೊಡೋಕ್ಕೆ ತುಂಬ ಭಯ ಇತ್ತು ನನಗೆ. ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನನ್ನ ಮಾತಾಡೋ ಆ ಶೈಲಿ ಚೆನ್ನಾಗಿಲ್ಲ, ನನಗೆ ಅದೇನೋ ಒಂಥರ ಅಳುಕು. ಯಾರು ಎಷ್ಟೇ ಸಪೋರ್ಟ್ ಮಾಡಿದ್ರು, ಪಾಪ ನನ್ನ ಫ್ರೆಂಡ್ ಇದ್ದಾರೆ, ಒಬ್ಬರು ಸುಧಾಕ ಅಂತ ಇದ್ದಾರೆ, ಇನ್ನೊಬ್ಬರು ಅವ್ರಿಗೆಲ್ಲ ನಾನು ಇಲ್ಲ ಮಾಡಮ್ಮ, ಯಾಕೆ ನೀನು ತಲೆ ಕೆಡಿಸ್ಕೊತೀಯ, ಇಲ್ಲ ನನ್ನ ವೀಡಿಯೋ ಕಳಿಸೋದು ಚೆನ್ನಾಗಿದೆ, ಇಲ್ಲ ತುಂಬ ಚೆನ್ನಾಗಿದೆ ಮಾಡು, ಅವ್ರು ಏನೇ ಪುಷ್ ಮಾಡ್ತಾಯಿದ್ರು. ಮತ್ತು ನಮ್ಮ ಅತ್ತಿಗೆ ಇದ್ದಾರೆ, ನಮ್ಮ ಅಕ್ಕನ ಮಗಳು ಒಬ್ಬಳಿದ್ದಾಳೆ, ಅವಳು ಆಂಟಿ ನೀವು ಯಾಕೆ ತಲೆ ಕೆಡಿಸ್ಕೊತೀರ, ಮಾಡಿ ಚೆನ್ನಾಗಿದೆ, ನೀವು ಆ ರೀತಿಯೆಲ್ಲ ಯೋಚನೆ ಮಾಡಬೇಡಿ, ವಾಯ್ಸ್ ಅಂತ ಯಾಕೆ ಅಷ್ಟೊಂದು ನೀವು ತಲೆ ಕೆಡಿಸ್ಕೊತಿದ್ದೀರಾ ಅನ್ನೋರು. ಮತ್ತು ವಾಟ್ಸಪ್ಪಲ್ಲಿ ಎಲ್ರಿಗೂ ಶೇರ್ ಮಾಡ್ತಾಯಿದ್ದೀನಿ, ಯಾರೂ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ಆಲ್ಮೋಸ್ಟ್ ಒಂದು 70-80 ಜನ ಶೇರ್ ಮಾಡ್ತಾಯಿದ್ದೀನಿ. ಮೊನ್ನೆನೂ ನಮ್ಮ ಅತ್ತಿಗೆ ಒಂದಿನ ವೀಡಿಯೋ ಕಳಿಸಿಲ್ಲ, ಯಾಕೆ ವೀಡಿಯೋ ಕಳಿಸಿಲ್ಲ, ಯಾಕೆ ಮತ್ತು ನಮ್ಮ ಅತ್ತಿಗೆ ದೊಡ್ಡಮ್ಮ ಒಬ್ಬರು ಎಲ್ಲೋ ಒಂದು ಜಾಗದಲ್ಲಿ ಸಿಕ್ಕಿದ್ರು, ಯಾಕೆ ನೀನು ವೀಡಿಯೋ ಆಗ್ತಾ ಇಲ್ವ, ಇವಾಗ ವೀಡಿಯೋ ಕಳಿಸ್ತಾ ಇಲ್ವಲ್ಲ ವಾಟ್ಸಪ್ಪಲ್ಲಿ ಅಂತ ಕೇಳೋರು. ನಿಜವಾಗ್ಲೂ ಪಾಪ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಒಳ್ಳೆ ಮನಸ್ಸಿಂದ. ನಿಜವಾಗ್ಲೂ ನಾನು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಸಾಕಾಗಲ್ಲ. ಮಾತ್ರ ಯಾವತ್ತೂ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಅದನ್ನು ಬೆಳೆಸಬೇಕು. ಯಾರ್ಯಾರು ಬೆಳೆಸ್ತಾ ಇದ್ದೀರಾ, ಯಾರ್ಯಾರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಇದ್ರ ಜೊತೆ ನಮ್ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಪಾಪ. ಅವ್ರು ಸಪೋರ್ಟ್ ಮಾಡೋದ್ರಿಂದನೇ ನಾನು ಇವತ್ತು ಈ ಲೆವೆಲಿಗೆ ವೀಡಿಯೋ ಮಾಡ್ತಾಯಿರೋದು, ಸಬ್ಸ್ಕ್ರೈಬ್ ಆಗ್ತಾಯಿರೋದು. ಡೇ ಬೈ ಡೇ ನನಗೂ ಏನೇನು ಸಾಧ್ಯ ಆಗುತ್ತೋ, ಎಷ್ಟು ಸಾಧ್ಯ ಆಗುತ್ತೋ ನನಗೆ ಆರ್ಟಿಫಿಷಿಯಲಾಗಿ ಚೇಂಜ್ ಮಾಡ್ಕೋಬೇಕು. ವಾಯ್ಸ್ ಅಂದರೆ ತುಂಬ ಕಷ್ಟ ಆಗುತ್ತೆ. ನ್ಯಾಚುರಲಾಗಿ ಮಾತಾಡಿ ಅಂದರೆ ಎಷ್ಟಾದರೂ ಮಾತಾಡ್ತೀನಿ, ಬಟ್ ಅದನ್ನು ಆರ್ಟಿಫಿಷಿಯಲಾಗಿ ಮಾತಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದೊಂದು ನನಗೆ ವಾಯ್ಸ್ದೇ ಒಂದು ಇದಕ್ಕೆ ಮೇನ್ ಹೇಳಲೇಬೇಕು. ಪಾಪ ನಮ್ಮನೆಯವರು ನಿಜವಾಗ್ಲೂ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತಿನವರೆಗೂ. ನಾನು ಯೂಟ್ಯೂಬ್ ಶುರು ಮಾಡಿದ್ರಿಂದ ಇವತ್ತಿನವರೆಗೂ ಪಾಪ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವರಿಗಂತೂ ನಾನು ಎಷ್ಟು ಚಿರಋಣಿಯಾಗಿದ್ರೂ ಸಾಕಾಗಲ್ಲ. ಯೂಟ್ಯೂಬರ್ಸ್ ಎಲ್ಲ ನಾವು ಹಾಕೋ ರೆಸಿಪಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನಾವೇನೋ ಹೊಸ್ದಾಗಿ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀವಿ. ಬಟ್ ವಿಡಿಯೋ ನೋಡ್ಬೇಕಾದ್ರೆ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ, ಇದು ಬಾಸುಮತಿ ರೈಸು ನೈಟೇ ನೆನೆಸಿದ್ದೆ, ಎಲ್ಲ ರುಬ್ಕೊಂಡು ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ಅಕ್ಕಿನ. ಅದಕ್ಕೊಂದು ಚಿಟಿಕೆ ಬೆಲ್ಲ ಹಾಕಿದ್ಮೇಲೆ ಈ ರೀತಿ ಬರುತ್ತೆ. ಮತ್ತು ನೋಡಿ, ಅವರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾನು ಯೂಟ್ಯೂಬಲ್ಲಿ 400 ನನಗೆ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಇವತ್ತಿಗೆ 400 ಆಗಿರೋದಂತೂ ಸಿಕ್ಕಾಬಿಟ್ಟೆ ಖುಷಿ ಇದೆ. ಇದನ್ನು ನಾನು ಒಂದು ಎಲ್ಲರೂ ನೋಡೋರಿಗೆಲ್ಲ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಯಾರೂ ದುಡ್ಡಿಗೋಸ್ಕರ ಯೂಟ್ಯೂಬ್ ಚಾನಲ್ ಮಾಡಲ್ಲ. ಅವ್ರ ವಾಯ್ಸ್ ಆಗಲಿ ಅವ್ರು ಇದಾಗಲಿ ದಯವಿಟ್ಟು ನೋಡಬೇಡಿ, ಅವ್ರ ಕಂಟೆಂಟ್ ನೋಡಿ. ಮತ್ತು ಅದರಲ್ಲೂ ಅವ್ರ ಶ್ರಮ ಇರುತ್ತೆ ಪಾಪ. ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ದಯವಿಟ್ಟು ನನ್ನ ಕಡೆಯಿಂದ ನನ್ನ ಚಾನಲ್ನ ಯಾರು ಪ್ರಾಮಾಣಿಕವಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಅವರು ಕೂಡ ಯಾರು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅವರಿಗೂ ಸಪೋರ್ಟ್ ಮಾಡಿ ಪಾಪ. ಯಾವತ್ತು ಬೆಳೆಯೋರನ್ನ ಚೆನ್ನಾಗಿ ಬೆಳೆಸಬೇಕು. ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಎಲ್ರಿಗೂ ನಾವು ಸಪೋರ್ಟ್ ಮಾಡಬೇಕು. ಲ್ಯಾಂಗ್ವೇಜು ಮತ್ತು ಅವ್ರ ಸ್ಟೈಲಾಗಿ ಮಾತಾಡೋದು ಅದೆಲ್ಲ ಯಾವತ್ತೂ ಕಂಪೇರ್ ಮಾಡಲೇಬಾರ್ದು. ಆ ರೀತಿ ಮಾಡೋರು ತುಂಬ ಜನ ಇದ್ದಾರೆ, ಬಟ್ ಆ ರೀತಿ ಮಾಡಬಾರ್ದು. ಇವಾಗ ನಮ್ಮವರು ಅಂತ ಬಂದಮೇಲೆ ಅದು ಬೇರೆ ಥರನೇ. ಇವಾಗ ಯೂಟ್ಯೂಬರ್ಸ್ ಇವಾಗ ನಮ್ಮವ್ರ ಥರನೇ. ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ರಾತ್ರಿ ಬೆಳಗ್ಗೆ ಎದ್ದರೆ ಏನು ಮಾಡಬೇಕು, ವೀಡಿಯೋ ಎಡಿಟ್ ಮಾಡಬೇಕು, ತಮ್ನೈಲ್, ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ, ತಮ್ನೈಲ್ ಅಂದ್ರೇ ಗೊತ್ತಿರಲಿಲ್ಲ ನನಗೆ. ಈಗ ರೀಸೆಂಟಾಗಿ ಒಂದು 10 ವೀಡಿಯೋಯಿಂದ ತಮ್ನೈಲ್ ವೀಡಿಯೋಸು ಅಂತ ಆಗ್ತಿರೋದು, ಬಟ್ ಕ್ಲಾರಿಟಿಯಾಗಿ ಆಗ್ತಾಯಿಲ್ಲ. ಬಟ್ ನಾನು ಇದರಲ್ಲಿ ನಾನು ಓಪನಾಗಿ ಹೇಳ್ತೀನಿ, 10% ಅಷ್ಟೇ ನಾನು ಕಲ್ತಿರೋದು, ಬಟ್ ಇಂಪ್ರೂವ್ ಮಾಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಚೆನ್ನಾಗಿ ಹೋಗ್ತಾ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅನ್ನೋದು ಗೊತ್ತಿದೆ ನನಗೆ.
ತುಂಬಾ ಹೇಳಿಬಿಟ್ಟೆ ಅನಿಸುತ್ತೆ, ಬಟ್ ಹೇಳಲೇಬೇಕಲ್ಲ. ಇವಾಗ ನಾವೊಂದು ಸೋಷಿಯಲ್ ಇದರಲ್ಲಿ ಇರ್ತೀವಿ ಅಂದರೆ, ಮೀಡಿಯಾದಲ್ಲಿ ಇರ್ತೀವಿ ಅಂದರೆ ಅದೆಲ್ಲ ಶೇರ್ ಗೊತ್ತಾಗಲೇಬೇಕು. ನೋಡಿ ಫೈನಲಿ ಈ ರೀತಿ ಬಂದಿದೆ. ನಾನು ರುಬ್ಬೋದಕ್ಕೆ ಕಾಯಿ ಮತ್ತು ಗೋಡಂಬಿ, ಏಲಕ್ಕಿ, ಲವಂಗ, ಗಸಗಸೆನ ಹಾಕಿ ರುಬ್ಬಿ ಹಾಕಿದ್ದು, ಎಲ್ಲನೂ ಒಟ್ಟಿಗೆ ಹಾಕಿದ್ದು, ಲಾಸ್ಟಿಗೆ ತುಪ್ಪ ಹಾಕಿದ್ದು. ಫೈನಲಿ ಈ ರೀತಿ ಬಂದಿದೆ. ಮತ್ತೊಮ್ಮೆ ಹೇಳ್ತಿದ್ದೆ, ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ, ಆದಷ್ಟು ಶೇರ್ ಮಾಡಿ ನೀವು ಫ್ರೆಂಡ್ಸು ಫ್ಯಾಮಿಲಿಗೆ, ಮತ್ತು ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಇನ್ನು 400 500 ಬರುತ್ತೆ. ನಿಮಗೆಲ್ರಿಗೂ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.